ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಚಳ್ಳಕೆರೆ ನಗರದ ವಾಸವಿ ಕಾಲೋನಿಯ ಶ್ರೀ ಶಾರದಾಶ್ರಮದ ದೇವಸ್ಥಾನದಲ್ಲಿ ಆಯೋಜಿಸಿದ್ದ ವಾರದ ವಿಶೇಷ ಸತ್ಸಂಗ ಕಾರ್ಯಕ್ರಮದಲ್ಲಿ ಆಶ್ರಮದ ಅಧ್ಯಕ್ಷರಾದ ಪೂಜ್ಯ ಮಾತಾಜಿ ತ್ಯಾಗಮಯಿ ಅವರು ಶ್ರೀ ಶಾರದಾಶ್ರಮದ ಮಹಾಸಂಘದ ಅಧ್ಯಕ್ಷರಾಗಿದ್ದ ಸ್ವಾಮಿ ಆತ್ಮಾನಂದಾಜಿ ಅವರ ಜನ್ಮ ಶತಮಾನೋತ್ಸವದ ಪ್ರಯುಕ್ತ ಅವರ ಸ್ಮೃತಿಗಳ ಬಗ್ಗೆ ವಿಶೇಷ ಪ್ರವಚನ ನೀಡಿದ್ದಾರೆ. ಪ್ರವಚನದ ಕೊನೆಯಲ್ಲಿ ತ್ಯಾಗಮೂರ್ತಿ ಶ್ರೀಮಾತೆ ಶಾರದಾದೇವಿ ಎಂಬ ವಿಷಯವಾಗಿ ಪ್ರವಚನ ನೀಡಿದ ಅವರು, ಶ್ರೀಮಾತೆ ಶಾರದಾದೇವಿ ಅವರಲ್ಲಿ ನಾವು ಪರಿಪೂರ್ಣ ನಿರಹಂಕಾರದ ವ್ಯಕ್ತಿತ್ವವನ್ನು ಕಾಣಬಹುದಾಗಿದ್ದು, ಅವರಲ್ಲಿ ಕಾಂಚನ ಹಾಗೂ ಅಹಂಕಾರದ ಪರಿಪೂರ್ಣ ತ್ಯಾಗವನ್ನ ಗಮನಿಸಬಹುದು ಎಂದಿದ್ದಾರೆ. ಸತ್ಸಂಗದ ಆರಂಭದಲ್ಲಿ ಯತೀಶ್ ಎಂ ಸಿದ್ದಾಪುರ ನೇತೃತ್ವದಲ್ಲಿ ಸದ್ಭಕ್ತರಿಂದ ಸಾಮೂಹಿಕ ವಿಶೇಷ ಭಜನೆ ಮತ್ತು ದಿವ್ಯಾತ್ರೆಯರಿಗೆ ಮಂಗಳಾರತಿ ಪ್ರಸಾದದ ನಿಯೋಗ ನಡೆಯಿತು. ಕಾರ್ಯಕ್ರಮದಲ್ಲಿ ಶ್ರೀಮತಿ ಎಂ ಗೀತಾ ನಾಗರಾಜ್, ವನಜಾಕ್ಷಿ ಮೋಹನ್, ಮಾಣಿಕೆ ಸತ್ಯನಾರಾಯಣ, ಚೇತನ್, ಮಂಜುಳಮ್ಮ, ಭಾರತಿ, ಯಶೋಧ, ಜಿ ಪ್ರಕಾಶ್, ರಶ್ಮಿ ವಸಂತ, ಪಂಕಜ, ಭೂಮಿಕಾ, ಗೀತಾ, ವೆಂಕಟೇಶ್ ಸೇರಿದಂತೆ ಸದ್ಭಕ್ತರು ಉಪಸ್ಥಿತರಿದ್ದರು. ನಿಜವಾಗಿ ಆ ತಾಯಿ ಜೊತೆಗೆ ಮಾತಾಡ್ತಿದ್ರು. ಮಾತಾಡ್ತಾನೆ ಆಕೆಗೆಲ್ಲ ತೊಳೆದ್ಬಿಟ್ಟು ಅಲಂಕಾರ ಮಾಡಿ ಸೀರೆ ಉಡಿಸಿ, ಆಮೇಲೆ ಹೂ ಮುಡಿಸಿ, ನೈವೇದ್ಯ ನಾವು ಹಿಂಗೆ ಅಂತೀವಿ ಮತ್ತು ಆಮೇಲೆ ಈಗ ಅಂದ್ಕೊಳ್ತೀವಿ. ಆದರೆ ಆ ತಂದೆ ಅವರಿಗೆ ಪ್ರಸಾದವನ್ನೇ ಊಟ ಮಾಡಿಸ್ತಾ ಇದ್ರು. ಕಾಳಿಗೆ ಅಮ್ಮ ಅಮ್ಮ ಅಂತ ಕರೆದ ತಕ್ಷಣ ಬರ್ತಾ ಇದ್ರು. ಹೂ ಕೀಳಕ್ಕೆ ಹೋಗ್ಬೇಕಾದ್ರೆ ತಾಯಿ ಕರಿತಿದ್ರಂತೆ, ಯಾವಾಗಲೂ ಅವ್ರ ಜೊತೆಗಿರ್ಬೇಕಂತ. ಆವಾಗ ತಾಯಿ ಬಂದುಬಿಟ್ಟು ಕೊಂಬೆ ಬಗ್ಗಿಸ್ತಿದ್ರು. ರಾಮಕೃಷ್ಣ ಪರಮಹಂಸ ದಾಸವಾಳದ ಅಂತ ತಗೊಳ್ತಾರೆ. ಅಂದರೆ ಅವರಲ್ಲಿ ಇಂಥ ಒಂದು ಭಕ್ತಿ ಇದೆ. ನಾವು ಇನ್ನೂ ಒಂದು ಕೇಳಿದ್ದೀವಿ, ಅವ್ರು ಹುಟ್ಟಿದ ತಕ್ಷಣ ಚಂದ್ರಮಣಿ ಹತ್ರ ಯಾರು ಇರಲ್ಲ, ದಾದಿ ಮಾತ್ರ ಇರ್ತಾರೆ. ಮಗು ವರ್ಷಕ್ಕೆ ಆಗಲೇ ಮಗು ದಾರಿ ತೋರಿಸಯ್ಯ, ದಾರಿ ಯಾವುದಯ್ಯ, ವೈಕುಂಠಕ್ಕೆ ದಾರಿ ತೋರಿಸಯ್ಯ, ಉದಯ ದಾರಿ ತೋರಿಸಯ್ಯ, ದಾರಿಯ ಉದಯ ದಾರಿ ತೋರಿಸಯ್ಯ, ಆಧಾರ ಮೂರ್ತಿ ನನ್ನ ಪಾದ ಸೇರುವುದಕ್ಕೆ ದಾರಿ ಯಾವುದಯ್ಯ, ವೈಕುಂಠಕ್ಕೆ ದಾರಿ ತೋರಿಸಯ್ಯ. ಅನುಭವದಿ ಕತ್ತಲೆಯೊಳು ಬಲು ಅಂಜುತ್ತ ನಡುಗಿ, ಅನುಭವದಿ ಕತ್ತಲೆಯೊಳು ಬಲು ಅಂಜುತ್ತ ನಡುಗಿ, ಬಳಲುತ್ತ ತಿರುಗಿದೆ ಹಾದಿಯ ಕಾಣದೆ, ಬಳಲುತ್ತ ತಿರುಗಿದೆ ಹಾದಿಯ ಕಾಣದೆ, ಹೊಳೆವಂತ ದಾರಿಯ ತೋರೋ ನಾರಾಯಣ, ಹೊಳೆವಂತ ದಾರಿಯ ತೋರೋ ನಾರಾಯಣ, ದಾರಿ